ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ವೀಡಿಯೋಸ್ ಏನಪ್ಪ ಅಂತಂದ್ರೆ ನೋಡ್ರಿ, ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತು. ನಾನಿದೆ ಫಸ್ಟ್ ಟೈಮ್ ಇದನ್ನು ನೋಡಿದ್ದು, ಆಮೇಲೆ ಇದರ ಟೇಸ್ಟ್ ಮಾಡಿದ್ದು, ಇದು ಒಳಗಡೆ ಹೆಂಗಿರುತ್ತೆ, ಆಮೇಲೆ ಇದನ್ನು ಹೆಂಗೆ ಕಟ್ ಮಾಡ್ತಾರೆ ಅನ್ನೋದನ್ನು ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು. ನಾನು ಇಷ್ಟು ವರ್ಷ ಇದುವರೆಗೂ ನಾನು ನೋಡಿದ್ದಿಲ್ಲ. ಅದು ಹಲಸಿನ ಹಣ್ಣನ್ನು ಟಚ್ ಕೂಡ ಮಾಡಿದ್ದಿಲ್ಲ ನಾನು. ಅದನ್ನು ಮುಟ್ಟಿ ನೋಡಿದೆ, ಚರ್ಮ ಅಂದರೆ ಮೇಲಿರೋದೆಲ್ಲ ಸೊಟ್ಟೆ ಮುಟ್ಟಿ ನೋಡಿದಾಗ ಕಾಯಿ ಯಪ್ಪ ಇಷ್ಟೊಂದು ಹರಡಿರುತ್ತಾ ಅಂದ್ಕೊಂಡೆ. ನಾನೇನು ಗೊತ್ತಾ, ಚಿಕ್ಕವಳಿದ್ದಾಗ ಆನೆ ನಮ್ಮಲ್ಲೆಲ್ಲ ಜಾಸ್ತಿ ಬರ್ತಾಯಿದ್ವು. ಸ್ಕೂಲ್ ಡೇಸಲ್ಲೆಲ್ಲ ಸಿಕ್ಕಾಪಟ್ಟೆ ನೋಡಿರ್ತಿದ್ವಿ. ಆಮೇಲೆ ಆನೆ ಮನೆ ಹತ್ರ ಎಲ್ಲ ಬರ್ತಿದ್ವು, ಅದಕ್ಕೆ ರೊಟ್ಟಿ ಕೊಡೋದು, ಆಮೇಲೆ ಏನೇನೋ ಬಾಳೆಹಣ್ಣು ಅದು ಕೊಡೋದು ಮಾಡ್ತಿದ್ವಿ. ಯಾಕಂದರೆ ಗಜೇಂದ್ರಗಡ ರೋಣ ಸೈಡ್ ಅಲ್ವಾ ನಾವೆಲ್ಲ ಅಭ್ಯಾಸ ಮಾಡಿದ್ದು. ಹೀಗಾಗಿ ರೋಣದಾಗ ಭಾಳ ಆನೆಗಳು ಬರ್ತಿದ್ವು ರೀ. ಹೀಗಾಗಿ ಆನೆನ ಒಂದು ಸರಿ ನಾನು ಟಚ್ ಮಾಡಿದ್ದೆ, ಆನೆ ಸೊಂಡಿಲನ್ನು ಹಿಡ್ಕೊಂಡಿದ್ದೆ ನಾನು. ಹೀಗಾಗಿ ಗೊತ್ತಿತ್ತು ಅದು ಎಷ್ಟು ಹಾರ್ಡ್ ಇರ್ತೈತಿ ಆನೆ ಚರ್ಮ ಅಂತ ಹೇಳಿಬಿಟ್ಟು. ಹಾಗೆ ಇದನ್ನು ಐತೆ ನೋಡ್ರಿ, ನನಗೆ ಅದೇ ಫೀಲ್ ಆಯ್ತು ನನಗೆ. ಅಯ್ಯಪ್ಪ, ಆನೆ ಚರ್ಮ ಇದ್ದಂಗಿದೆಯಲ್ಲಪ್ಪ ಇದು, ಇಷ್ಟೊಂದು ಗಟ್ಟಿ. ಈ ಥರ ನಾನು ಅಂದ್ಕೊಂಡಿದ್ದೆ ನಮ್ಮ ಕಡೆ ಎಲ್ಲ ಇದು ಬರುತ್ತಲ್ವ, ಇದು ಯಾವುದಪ್ಪ ಅಂದರೆ ಇದು ಕರ್ಬೂಜ ಅದು ಬರುತ್ತಲ್ವ, ಆ ಥರ ಏನಾದರೂ ತಿರುಳು ಮ್ಯಾಗಿಂದು ಆ ಥರ ಏನಾದರೂ ಇರುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಯಪ್ಪ, ಇದು ನೋಡಿರಿ ಇಷ್ಟೊಂದು ದಪ್ಪ, ಇಷ್ಟೊಂದು ಬಿರುಸ, ಮೇಲೆ ಮುಳ್ಮುಳು ಥರನೂ ಇತ್ತು. ಅಯ್ಯೋ, ಈ ಥರ ಇರುತ್ತಾ ಅಂದೆ. ನಮ್ಮ ಪಕ್ಕದ ಮನೆಯವ್ರು ತೊಗೊಂಡು ಬಂದಿದ್ದರು, ಅವರು ಬಿಡಿಸ್ತಾ ಇದ್ರು ನೋಡ್ರಿ. ಅವ್ರ ಜೊತೆ ಮಾತು ಹೇಳ್ತಾ ಕುಂತ್ಕೊಂಡು ಕೂಡಕ್ಕ ನೋಡು ಈ ಥರ ಇರುತ್ತೆ, ಗೊತ್ತಿಲ್ವಾ ನಿನಗೆ ಅಂತ ಹೇಳ್ತಾಯಿದ್ರು. ಅಯ್ಯೋ ಇಲ್ಲ ಕಣಕ್ಕ, ಹೊಡಿಬೇಕಲ್ರಿ ಇಲ್ಲಿ ಡೈಲಾಗ್ಗಳು. ಹಾಗೆ ತಮಾಷೆ ಮಾಡ್ತಾಯಿದ್ದೀನಿ ಸ್ನೇಹಿತರೆ, ಯಾರು ತಮಾಷೆ ಸೀರಿಯಸ್ ಅನ್ಕೋಬೇಡಿ, ಸುಮ್ಮನೆ ತಮಾಷೆಯಿಂದ ಮಾತಾಡ್ತಾಯಿದ್ದೀನಿ. ಅದು ಅದರಲ್ಲಿರೋ ಹಾಲು ಅಂತ ನೋಡ್ರಿ, ಆ ಥರ ಎಲ್ಲ ತೆಗಿತಾಯಿದ್ರು. ಅದು ಕೈಗೆ ಎಣ್ಣೆ ಒರೆಸ್ಕೊಂಬಿಟ್ಟು, ಅದೇನೋ ಎಣ್ಣೆ ಅಂದ್ರಪ್ಪ, ಆ ಎಣ್ಣೆ ಹಾಕ್ಕೊಂಬಿಟ್ಟು ಅದನ್ನೆಲ್ಲ ತೆಗಿತಾಯಿದ್ರು. ಎಣ್ಣೆ ಹಾಕಲಿಲ್ಲ ಅಂದರೆ ಅದು ಜಿಡ್ಡೆಲ್ಲ ಕೈಗೆ ಹತ್ತುತ್ತೆ, ಆ ಪೂರ್ತಿ ಅಂಟಂಟು ಆಗಿಬಿಡುತ್ತೆ ಅದು ಕೈ ಅಂತೇಳ್ಬಿಟ್ಟು ಹೇಳ್ತಾಯಿದ್ರು. ಅದನ್ನು ನೋಡಿ ಅವ್ರು ಬಿಡಿಸ್ತಾ ಅವ್ರ ಜೊತೆ ಮಾತಾಡ್ತಾ ಕುಂತಿದ್ದೆ ನೋಡಿ. ಆ ಥರ ಸೀಳು ಮಾಡಿಟ್ಕೊಂಡ್ರು. ಅರ್ಧ ಹಣ್ಣಿಗೆ ಎಷ್ಟೊಂದೆಲ್ಲ ಬಂದವು ಒಳಗಡೆ. ಅದೊಂಥರ ಯಪ್ಪ, ನನಗೊಂಚೂರು ಆ ಫ್ಲೇವರ್ ಮಾತ್ರ ಚೆನ್ನಾಗಿರ್ತೈತಿ. ಅಂದ್ರೆ ನಮ್ಮ ಸೈಡ್ ಏನಂದ್ರೆ ನಾವು ಪುಟ್ಟಿಕಾಯಿ ಅಂತೀವಿ ನೋಡ್ರಿ, ನಮ್ಮ ಹೊಲದಲ್ಲೆಲ್ಲ ಬೆಳೀತಾ ಇತ್ತು. ನಾವು ಸಣ್ಣ ಸಿಕ್ಕಾಪಟ್ಟೆ ತಿಂತಿದ್ದೇವೆ ರೀ. ನಮ್ಮ ಅಜ್ಜಿಯರೆಲ್ಲ ಹೊಲಕ್ಕೆ ಹೋಗಿ ತೊಗೊಂಬರ್ತಿದ್ರು. ನಮ್ಮ ಹೊಲದಾಗ ಒಂದು ವರ್ಷ ಅಂದ್ರೆ ಸಿಕ್ಕಾಪಟ್ಟೆ ಅಂದ್ರೆ ಬೆಳೆಗಿಂತ ಜಾಸ್ತಿ ಪುಟ್ಟಿಕಾಯಿನೇ ಭಾಳ ಆಗಿಬಿಟ್ಟಿದ್ದು, ಪುಟ್ಟಿ ಹಣ್ಣು. ಹೀಗಾಗಿ ಆ ಫ್ಲೇವರ್ ಅನ್ನಿಸ್ತು ನನಗೆ, ಆ ಥರ ಸ್ಮೆಲ್ ಆ ಥರ ಬರ್ತಾಯಿತ್ತು. ಆದರೆ ತಿನ್ನೋಕ್ಕೋ ನೋಡು ಒಂದೇ ಒಂದು ಚೂರು ತಿನ್ನೋಕ್ಕೋ ಚೆನ್ನಾಗಿರುತ್ತೆ ಅಂತ ಏಕೆ ಅಂದ್ಬಿಟ್ಟು ಕೊಟ್ಟರು. ನನಗೆ ಚೂರು ಇಷ್ಟ ಆಗಲಿಲ್ಲ. ಅದು ಒಂಥರ ಮೆತ್ತಗೆ ರಬ್ಬರ್ ಥರ ಅನ್ನಿಸ್ತು ನನಗೆ. ಅಯ್ಯಪ್ಪ ಅಂತ ಅರ್ಧ ತಿಂದ್ಬಿಟ್ಟು ಅರ್ಧ ಬಿಟ್ಟೆ. ಅಯ್ಯೋ ಚೆನ್ನಾಗಿರುತ್ತೆ, ತಿನ್ಬೇಕಕ್ಕ, ಒಳ್ಳೇದಕ್ಕ ಅಂತ ಹೇಳ್ತಾಯಿದ್ರು ಅವರು. ಹೀಗಾಗಿ ನನಗೆ ಇಷ್ಟ ಆಗಲಿಲ್ಲ. ನನಗೆ ಯಾವಾಗಲೂ ಇಷ್ಟಪಡಲ್ಲ ಇದನ್ನು. ನಮ್ಮ ಸೈಡ್ ಹೇಳ್ಬೇಕಂದ್ರೆ ಇದೇನೋ ಹಿಂಗೆ ನಂಜು, ಆಮೇಲೆ ಆಪ್ಷನ್ ಆದರು ಅಂಥವರೆಲ್ಲ ತಿನ್ನಬಾರ್ದಿದು. ಯಾಕಂದ್ರೆ ನಮ್ಮ ಅಪ್ಪ ಹೇಳಿದ್ರು ಒಂದು ಸರಿ, ಹಲಸಿನ ಹಣ್ಣು ಆಮೇಲೆ ಇನ್ನೊಂದು ಯಾವುದೋ ಹಣ್ಣು ಹೇಳಿದರು, ಆ ಹಣ್ಣು ತಿಂದ್ರೆ 12 ವರ್ಷದ ಹುಣ್ಣು ಹೊಳ್ಳಿ ಬೀಳ್ತದೆ ಅಂತ ಹೇಳ್ತಾರೆ ನೋಡ್ರಿ ನಮ್ಮ ಸೈಡ್. ಇದು ಈ ಹಣ್ಣು ತಿಂದ್ರೆ 12 ವರ್ಷದ ಹುಣ್ಣು ಹೊಳ್ಳಿ ಬೀಳುತ್ತಂತ. ಅಂದ್ರೆ ಮಾಯದಿದ್ದು 12 ವರ್ಷ ಆಗಿತ್ತಂದ್ರೆ ಅದು ಮತ್ತೆ ಹೊಳ್ಳಿ ವಾಪಸ್ ಆಗುತ್ತಂತ ನಮ್ಮ ಕಡೆ ಹೇಳ್ತಾರೆ ರೀ. ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಹೇಳೋದು ಇದನ್ನ. ಹೀಗಾಗಿ ನಮಗೆಲ್ಲ ಇದು ಅಷ್ಟು, ನನಗೆ ಪರ್ಸ್ನಲಿ ಹೇಳ್ಬೇಕಾದ್ರೆ ನನಗೆ ಇಷ್ಟ ಆಗಲಿಲ್ಲ ಇದು. ಇಲ್ಲಿಯವರೆಲ್ಲ ಸಿಕ್ಕಾಪಟ್ಟು ತಿಂತಾರೆ. ಆಮೇಲೆ ನನ್ನ ಮಕ್ಕಳು ಇಷ್ಟಪಟ್ಟು ತಿಂತಾರೆ ರೀ. ನಮ್ಮ ಅಬ್ಬಿ ತಿಂತಾನೆ, ಆಕಾಶ್ ತಿಂತಾನೆ, ಅವರೆಲ್ಲ. ಯಾಕಂದ್ರೆ ಅವರಿಗೆಲ್ಲ ಮಕ್ಕಳಿಗೆ ಆ ಕಡೆಯೇ ಅಲ್ಲವ ಮೈಸೂರು. ಆಮೇಲೆ ನಮ್ಮ ಆಕಾಶ ಕಾರವಾರ ಒಂದು ವರ್ಷ ಸ್ಕೂಲ್ಗೆ, ಅಲ್ಲೆಲ್ಲ ಅವ್ರು ತಿಂದರು, ಅಭ್ಯಾಸ ಆಗೈತಿ. ಹೀಗಾಗಿ ಅವ್ರಿಗೆ ತಿಂತಾರೆ ನೋಡ್ರಿ, ಅವ್ರಿಗೆ ಇಷ್ಟ ಇದು ಹಣ್ಣು. ಆಮೇಲೆ ನಮ್ಮ ಆಕಾಶ ಬಂದಮೇಲೆ ಆಕಾಶಕ್ಕೂ ಕೊಟ್ಟರು, ಆಮೇಲೆ ಅಬ್ಬಿಗೂ ಕೊಟ್ಟರು, ತಿಂದರು. ನನಗೆ ಪರ್ಸ್ನಲಿ ನನಗೊಂಥರ ಅನ್ನಿಸ್ಬಿಡ್ತೀರಿ, ಅದು ಏನೋ ನನಗೊಂಥರ ಅದು ಹೇಳೋಕ್ಕಾಗಲ್ಲಪ್ಪ. ಅದೆಲ್ಲ ನಾನ್ ವೆಜ್ ತಿಂತಾರಲ್ಲ ಆ ಥರ ಏನೋ ಅಂತ ಅನ್ನಿಸ್ಬಿಡ್ತು ನನಗೆ. ಹೀಗಾಗಿ ಅದು ನನಗಷ್ಟಿಲ್ಲ. ಒಂದು ಅರ್ಧ ಪೀಸ್ ಅದು ತಿಂದೆ, ಯಾಕೋ ಅಂತ ನನಗೊಂಥರ ತೊಗೊಳ್ತಿದ್ದಂಗೆ ಅನ್ಸಕತ್ತು, ರಬ್ಬರ್ ಥರ ಅನ್ನಿಸ್ತು. ಹೀಗಾಗಿ ನಾವಲ್ಲಪ್ಪ ಅಂತ ಹೇಳ್ಬಿಟ್ಟು ಅರ್ಧ ತಿಂದು ಅರ್ಧ ಅಷ್ಟೇ ಬಿಟ್ಟೆ. ಎಲ್ಲರೂ ಇಷ್ಟಪಡ್ತಾರೆ ಈ ಸೈಡಂತೂ, ಸಿಕ್ಕಾಪಟ್ಟೆ ಇಷ್ಟಪಡ್ತಾರೆ ಎಲ್ಲರೂ ಈ ಹಣ್ಣನ್ನು. ಹಂಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಕಮೆಂಟ್ ಹಾಕಿರಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ.
ಹಾಗೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೋಡ್ತಾ ಇರಿ. ಯಾಕಂದರೆ ಇದು ಮ್ಯೂಟ್ ಹಾಕಿದ್ದೆ. ಆಮೇಲೆ ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ಹಲ್ಲು ಇಲ್ಲದೆ ಇರುವಂಥ ಅಲ್ಲೇನು ಪರ್ಪಲ್ ಕಲರ್ ಸ್ಯಾರಿ ಕಾಣ್ತಾ ಇದೆ ಅಲ್ವಾ, ಕುಂತೋರು ಅಜ್ಜಿ ಅವ್ರಿಗೆ ಬಾಯಲ್ಲಿ ಹಲ್ಲೇ ಇಲ್ಲ ಸ್ನೇಹಿತರೆ. ಆದರೂ ಮುಳು ಮುಳು ನುಂಗ್ತಾ ಇದ್ರು ಹೊಸಡೆಯಿಂದ. ನಾವು ಹೆಂಗೆ ಹಲ್ಲು ತರ್ತಿದ್ವಿ ಆ ಥರ ತಿಂತಾಯಿದ್ರು. ಅಯ್ಯಪ್ಪ ಅಂದ್ಕೊಂಡೆ ನಾನು. ಬರೀ ಒಂದು ಅರ್ಧ ನಾನು ಹಲ್ಲಿದ್ದಾಗ ತಿನ್ಬೇಕಂದ್ರೆ ಒಂಥರ ಅನ್ನಿಸ್ತು. ಹಲ್ಲು ಇಲ್ಲದೆ ಇರೋರು ಕೂಡ ತಿಂತಾರೆ ಇದನ್ನು. ಓಕೆ, ಅವ್ರ ಇಷ್ಟ ಅಲ್ರಿ, ಅವ್ರಿಗೆ ಇಷ್ಟ ಆದದ್ದನ್ನು ತಿಂತಾರೆ. ಅದನ್ನು ನಾವು ಜಡ್ಜ್ ಮಾಡಬಾರ್ದು, ತಪ್ಪಾಗುತ್ತೆ. ಓಕೆ, ಸಾರಿ. ಈ ವಿಡಿಯೋ ಪೂರ್ತಿ ನೋಡಿ. ಹಾಗೆ ಸ್ನೇಹಿತರೆ, ನಾನು ಇನ್ನೊಂದು ಪ್ರಾಜೆಕ್ಟಿಗೆ ಕೈ ಹಾಕಿದ್ದೀನಿ. ಅದು ಸಕ್ಸಸ್ ಆಗಲಿ ಅಂತ ಹೇಳಿಬಿಟ್ಟು ಎಲ್ಲರೂ ಆಶೀರ್ವಾದ ಮಾಡಿ, ಎಲ್ಲರೂ ಹಾರೈಸಿ. ಹಾಗಾಗಿ ನನಗೆ ವಿಡಿಯೋ ಮಾಡೋದಾಗ್ತಾಯಿಲ್ಲ, ಹಾಗೆ ಯೂಟ್ಯೂಬಲ್ಲಿ ವಿಡಿಯೋ ಹಾಕೋದಕ್ಕಾಗ್ತಾಯಿಲ್ಲ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ದಯವಿಟ್ಟು ಯಾರು ಈಗ ಹೊಸಬರು ವಿಡಿಯೋ ನೋಡ್ತೀರಾ, ಪ್ಲೀಸ್ ದಯವಿಟ್ಟು ಹಿಂದಿನ ವಿಡಿಯೋಗಳನ್ನು ಹೋಗಿ ನೋಡ್ಕೊಂಬಂದು ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಸಾಧ್ಯವಾದಷ್ಟು ನಾನು ಟ್ರೈ ಮಾಡ್ತೀನಿ ವಿಡಿಯೋ ಮಾಡೋದಕ್ಕೆ. ಆದರೆ ತುಂಬ ಬ್ಯುಸಿ ಲೈಫ್ ಆಗಿಬಿಟ್ಟಿದೆ ಇವಾಗ. ತುಂಬ ವರ್ಕ್ ಮಾಡೋದ್ರಿಂದ ಸುಸ್ತು. ಆಮೇಲೆ ಯಾವಾಗಾದರೂ ಹೊತ್ತು ಮುಳುಗುತ್ತೆ, ಯಾವಾಗಾದರೂ ನಿದ್ದೆ ಮಾಡೇವು ಅಂತ ಅನ್ನಿಸ್ತಾ ಇರುತ್ತೆ. ಅದರ ಮಧ್ಯದಲ್ಲಿ ವಿಡಿಯೋ ಮಾಡೋದಕ್ಕಾಗ್ತಿಲ್ಲ. ಆದಷ್ಟು ತೊಗೊತೀನಿ ವಿಡಿಯೋಗಳು, ಆದರೆ ಫೋನ್ ಕೈಯಾಗಿ ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಒಂದು ಲೆಕ್ಕದ ಮಟ್ಟಿಗೆ ಫೋನ್ ಕೈಯಲ್ಲಿ ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಹಾಗಾಗಿ ಸ್ನೇಹಿತರೆ, ಆದಷ್ಟು ಹಿಂದಿನ ವಿಡಿಯೋಗಳು, ಹಳೆ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಇನ್ನೊಂದು $10 ಆದರೆ ನಂದು ಪೇಮೆಂಟ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸ್ರಿ ಅಂತ ಹೇಳ್ತೀನಿ. ಇದೊಂದು ಪೇಮೆಂಟ್ ಆಯಿತು ಅಂದರೆ ನನಗೆ ಅಷ್ಟೊಂದು ಇದನ್ನೇ ಇಲ್ಲ, ಮುಂದೆ ಮಾಡಿದ್ರೇನೋ ಬಿಟ್ರೇನೋ ಅಂತ. ಯಾಕಂದ್ರೆ ಯೂಟ್ಯೂಬ್ ಮಾಡಿದ್ದಕ್ಕೂ ಒಂದು ಪೇಮೆಂಟರ ತೊಗೊಂಡಿಲ್ಲ ಅನ್ನೋ ಒಂದು ಸಾರ್ಥಕತೆ ಇರುತ್ತೆ. ತೊಗೊಳ್ಳೋರು ತೊಗೊತಾರೆ ಬಿಟ್ರೆ 2, 3, 4 ಪೇಮೆಂಟ್ ತೊಗೊತಾನೆ ಇದ್ದಾರೆ. ನನಗಂತೂ ಇದರಲ್ಲಿ ಇದು ಇಲ್ಲ, ಅದೃಷ್ಟ ಇಲ್ಲ ಅನ್ಕೊತೀನಿ. ಈ ತೊಗೊಳೋರಿಂದ ಅವರಿಂದ ಖುಷಿ ಪಡ್ತೀನಿ, ಓ ಪೇಮೆಂಟ್ ತೊಗೊತಾ ಇದ್ದಾರಲ್ವ, ಇರಲಿ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು. ಹಂಗೆ ನೋಡ್ರಿ, ಒಟ್ಟಿನಲ್ಲಿ ಇವಾಗ ನನ್ನ ಲೈಫ್ ಫುಲ್ ಅಂದ್ರೆ ಫುಲ್ ಬ್ಯುಸಿ ಆಗಿಬಿಟ್ಟೈತಿ. ನೀವೆಲ್ಲರೂ ಹಾರೈಸ್ರಿ. ಇದರಿಂದ ನಾನು ಮುಂದೆ ಬರಬೇಕು ಅನ್ನೋದು ಒಂದೇ ನನ್ನ ತಲೆಯಲ್ಲಿರೋದು. ಆದಷ್ಟು ನಿಮ್ಮ ಬ್ಲೆಸ್ಸಿಂಗ್ಸ್ ನನಗೆ ಬೇಕು ನೋಡ್ರಿ. ದಯವಿಟ್ಟು ಎಲ್ಲರೂ ಹಾರೈಸ್ರಿ ಅಂತ ಹೇಳ್ತೀನಿ. ಯಾಕೆ, ಏನು, ಎತ್ತ, ಆಮೇಲೆ ಯಾವ ಪ್ರಾಜೆಕ್ಟು ಕೇಳಕ್ಕೆ ಹೋಗ್ಬೇಡ್ರಿ. ಹೇಳ್ತೀನಿ, ಸಮಯ ಬಂದಾಗ ನಾನೇ ನಿಮ್ಮ ಮುಂದೆ ಹೇಳ್ತೀನಿ, ಎಲ್ಲನೂ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಅಂತ. ಸದ್ಯಕ್ಕೆ ಬೇಡ ನೋಡಿರಿ, ಸದ್ಯಕ್ಕೆ ಸೀಕ್ರೆಟಾಗಿರಲಿ. ಓಕೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ನೋಡಿರಿ, ಇದನ್ನೆಲ್ಲ ಬಿಡಿಸಿದ ಮೇಲೆ ಬೀಜಗಳು ಎಷ್ಟು ದಪ್ಪ ಇರ್ತಾವೆ ಸ್ನೇಹಿತರೆ. ಅವು ನಾನು ಚಿಕ್ಕದಾಗಿರ್ತವೇನೋ ಅಂತ ಅಂದ್ಕೊಂಡೆ. ಹುಂಚೆ ಬೇಕತ್ತಾರ, ಅಯ್ಯಪ್ಪ ಅವು ದೊಡ್ಡದಾಗಿರ್ತಾವೆ. ನಮ್ಮ ಸೈಡ್ ಅದನ್ನು ನೋಡೋದಕ್ಕೆ ಹೆಂಗಂದ್ರೆ ಗಜ್ಜಗ, ನಾವು ತಣ್ಣದಾಗ ಇರ್ತಿದ್ದವ್ರಿ, ಅವು ಗಜ್ಜಗ ಅಂತ ಹೇಳ್ಬಿಟ್ಟು ಆ ಥರ ಇದು. ಅದರಿಂದ ಸಾಂಬಾರು ಮಾಡ್ತಾರಂತೆ. ಇದು ಹಲಸಿನ ಬೀಜದಿಂದ ಸಾಂಬಾರು ಮಾಡ್ತಾರಂತೆ ಹೇಳ್ತಾ ಇದ್ರು ಅವರು. ಒಂದೊಂದು ಊರ ಕಡೆ ಒಂದೊಂದು ಸ್ಪೆಷಾಲಿಟಿ ಇರ್ತೈತೆ ನೋಡ್ರಿ. ಬೀಜ ಮಾತ್ರ ತುಂಬ ದೊಡ್ಡದಾಗಿತ್ತು. ಮುಂದೆ ತೋರಿಸ್ತೀನಿ ನೋಡಿ ವಿಡಿಯೋದಲ್ಲಿ ಅವು ಕೂಡ. ಓಕೆ, ಸಿಗೋಣ್ರಿ ಮತ್ತೆ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ, ಸಪೋರ್ಟ್ ಮಾಡಿ. ನ್ಯಾಚುರಲಾಗಿ ಹಾಕ್ತೀನಿ. ಎಷ್ಟೊತ್ತು ಮ್ಯೂಟ್ ಇತ್ತು, ಯಾಕಪ್ಪ ಅಂದ್ರೆ ಅಮ್ಮ ಫೋನ್ ಮಾಡಿದ್ರು. ಫೋನಲ್ಲಿ ಮಾತಾಡ್ತಾ ವಿಡಿಯೋ ತೊಗೊತಾ ಇದ್ನಲ್ವ, ಹೀಗಾಗಿ ಅದು ತಾನಾಗೆ ಮ್ಯೂಟ್ ಆಗಿತ್ತು. ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಮುಂದೆ ನ್ಯಾಚುರಲ್ ವಿಡಿಯೋ ಬರುತ್ತೆ ನೋಡಿ, ಸಪೋರ್ಟ್ ಮಾಡಿ. ಇದೇ ತೋಟದ
ಟೈಮ್ಗೆ ದೂರ ಹೋಗಿ ಕುಂತ್ಬಿಟ್ರಿ ಅವ್ರು. ಹ್ಞೂ ನಾನು ತಿನ್ನಲ್ಲ ನೀನು ತಿನ್ನಲ್ಲ ಅಂತ ಹೇಳ್ಬಿಟ್ಟು. ತಗೋ ಇನ್ನೇನಾಯ್ತದೆ ಎಣ್ಣೆ ಎಣ್ಣೆ ಬೇಕಾ ಕುರಿ ಒಳ್ಳೆಯದು ಅವ ಅಪ್ಪ ಹೋದ್ಮೇಲೆ ಹಂಗೆ ಗೊತ್ತಿಯ ಯಾರಿಗಾರ ತೋರಿಸ್ಲಿ ನೋಡ್ರಿ ನಮ್ಮ ಆಕಾಶ್ ಏನ ತಿನ್ನಕತ್ತನ. ಏನ್ಲಿ ಅಪ್ಪ ಇದು ಏನೋ ಹಲಸಿನ ಹಣ್ಣು ಅಂತ. ನಾನು ಮೊನ್ನೆ ಟೇಸ್ಟ್ ಮಾಡಿದೆ. ಟೇಸ್ಟ್ ಮಾತ್ರ ನಮ್ಮ ಸೈಡು ಪುಟ್ಟಿ ಹಣ್ಣು ಬರ್ತೈತಲ್ಲ, ಪುಟ್ಟಿಕಾಯಿ ಅಂತೀವಲ್ಲ, ಆ ಥರ ಟೇಸ್ಟು ಫ್ಲೇವರು ಸ್ಮೆಲ್ ಆ ಥರ ಐತಿ. ಆದರೆ ತಿಂದರೆ ಸ್ವಲ್ಪ ರಬ್ಬರ್ ತಿಂದಂಗೆ ಅನಿಸ್ತೈತಿ. ಹೌದು, ನನಗೆ ಹಾಗೆ ಅನ್ನಿಸ್ತು ಮೊನ್ನೆ. ನನಗೆ ಸ್ಮೆಲ್ ಚಂದ ಐತಿ, ಆದ್ರೆ ನನಗೆ ಯಾಕೋ ತಿನ್ನೋಕೆ ಇಷ್ಟ ಆಗ್ತಿಲ್ಲ ಇದು. ನೋಡಿರಿ, ಇದೇ ಫಸ್ಟ್ ಟೈಮೆಲ್ಲ ತಿಂತಾ ಇರೋದು. ನೀ ತಿಂದಿದ್ದೇನ ಅಲ್ಲೆಲ್ಲ ಇದರ ಕಾರವಾರದಾಗಿದ್ದಾಗ? ನಾನಂತೂ ಇದೇ ಫಸ್ಟ್ ಟೈಮ್ ಇದು ನೋಡಿದ್ದು. ಇದು ಹಲಸಿನ ಹಣ್ಣಿನ ತೊಳೆ ಬಿಡಿಸೋದು ನೋಡಿದ್ದು. ಆಮೇಲೆ ಇವು ಒಳಗಡೆ ಈ ಥರ ಇರೋದು. ಆಮೇಲೆ ನಾನು ಟೇಸ್ಟ್ ಮಾಡಿದ್ದು ಇದೇ ಫಸ್ಟ್. ತಿನ್ನಪ್ಪ, ತಿನ್ನು 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 ತಿನ್ನು. ಒಳಗಡೆ ಬೀಜ ಆ ಥರ ಇರ್ತೈತೆ. ಟ್ರೈನ್ನಾಗ ಅದಾನ, ಗುಜರಾತ್ ಕೊಂಟಾನ ಡ್ಯೂಟಿ ಮೇಲೆ. ಓಕೆ ಸ್ನೇಹಿತರೆ, ನೈಟ್ ಟೈಮು ಊಟ ಮಾಡಿದ್ವಿ. ಮಸ್ತ್ನಾಗ ಎಲ್ಲ ಥರ ವೆಜಿಟೇಬಲ್ಸ್ ಹಾಕಿ ಬೇಳೆ ಸಾಂಬಾರು ಮಾಡಿದ್ದೆ, ಊಟ ಮಾಡಿದ್ವಿ. ಮಗ ಇದ್ರೆ ಹಣ್ಣು ತಿನ್ಕೊಂಡು ಕುಂತಾನೆ ಊಟ ಮಾಡಿ. ಸ್ವಲ್ಪ ತಿನ್ನಲ್ಲೇ ಮತ್ತು ಹೊಟ್ಟೆ ಇದಾದಿತ್ತು. ಈಗ ತಿನ್ನು ಮತ್ತು ಬೆಳಿಗ್ಗೆ ತಿನ್ನಾಗತ್ತೀನಿ. ಹೌದಾ? ಏನಪ್ಪ ನಂಗೆ ಗೊತ್ತಿಲ್ಲ. ನಂಗೆ ಒಂಥರ ಅದು ಓನವಲ್ಲಿವಾ ಅವನಪ್ಪ ಯಪ್ಪ. ಮೊನ್ನೆ ಅವ್ರು ಅಷ್ಟು ಒತ್ತಾಯ ಮಾಡಿದ್ರು ಅಂತೇಳಿ ಅದು ಬರೋ ಅರ್ಧ ಪೀಸ್ ತಿಂದೆ. ನನಗಿಷ್ಟ ಆಗಂಗಿಲ್ಲ ಅದು. ಗೊತ್ತಿಲ್ಲ ನನಗೆ ಯಾಕೋ ಒಂಥರ ಅವ್ನು ತಿನ್ನಕತ್ತಾನ, ನನಗೆ ಒಂಥರ ಅನ್ಸಕತ್ತೈತಿಲ್ಲ ಅದು. ನಿಮಗೇನಾಗಲ್ಲ, ನನಗೆ ಯಾಕೋ ಒಂಥರ ಅನ್ಸಕತ್ತೈತೆ ಅದು. ಸ್ಮೆಲ್ ಚಂದ ಐತಿ, ಪುಟ್ಟಿಗೆ ಈ ಥರ ಸ್ಮೆಲ್ಲು. ಓಕೆ, ನಿದ್ದೆ ಬರಾಕತ್ತೈತಿ ಸ್ನೇಹಿತರೆ. ಪಾತ್ರೆ ಕುಂತಾವೆ, ಪಾತ್ರೆ ತೊಳಿಬೇಕು. ಬೆಳಗ್ಗೆ ಬೇಗ ಏಳಬೇಕು. ಜೀವನ. ಓಕೆ, ಸಿಗೋಣ್ರಿ ಮತ್ತೆ ನಾಳೆ ವಿಡಿಯೋದೊಂದಿಗೆ. ಇವಾಗ ವಿಡಿಯೋನೂ ಜಾಸ್ತಿ ಮಾಡೋದಾಗವಲ್ತು, ಕೈಯಾಗ ಕ್ಯಾಮ್ರಾ ಹಿಡ್ಕೊಳ್ಳೋದಾಗವಲ್ತು. ಕೆಲಸ ಸಿಕ್ಕಾಪಟ್ಟೆ ಆಗಿಬಿಟ್ಟೈತ್ರಿ. ಹೀಗಾಗಿ ಯಾವಾಗ ಟೈಮ್ ಸಿಗುತ್ತೆ ಅವಾಗ ವಿಡಿಯೋ ಮಾಡಿರ್ತೀನಿ, ಇಲ್ಲ ಅಂತಂದ್ರಿಲ್ಲ. ದಯವಿಟ್ಟು ಮೊದಲಿನ ವಿಡಿಯೋಗಳೆಲ್ಲ ನೋಡಿ ಸಪೋರ್ಟ್ ಮಾಡಿರಿ ಅಂತ ಹೇಳ್ತೀನಿ. ಓಕೆ, ಗುಡ್ ನೈಟ್ ಎಲ್ರಿಗೂ.